ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಹೆದ್ದಾರಿ ಕುಸಿತ ಆಗಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಕುಸಿತ ಕಾಣಿಸಿಕೊಂಡಿದೆ. ಮೊನ್ನೆನೂ ಕೂಡ ಕುಸಿದಿತ್ತು, ಆ ಸುದ್ದಿಯನ್ನು ಬಿತ್ತರಿಸಿದ್ವಿ. ಈಗ ಮತ್ತೆ ಕುಸಿದಿರುವಂತದ್ದು ಸಕಲೇಶಪುರದ ದೋಣಿಗಲ್ ಸಮೀಪ ಭೂ ಕುಸಿತ ಆಗಿದೆ. ಮರಳು ಚೀಲವನ್ನ ಜೋಡಿಸಿದ್ರು. ಹೆದ್ದಾರಿ ನಿರ್ಮಾಣ ಮಾಡ್ತಾ ಇರುವಂತ ಗುತ್ತಿಗೆದಾರರು ಅಲ್ಲಿ ಮರಳು ಚೀಲವನ್ನ ಜೋಡಿಸಿ ಒಂದು ಸ್ವಲ್ಪ ತಡೆಯುವಂತ ಪ್ರಯತ್ನ ಮಾಡಿ. ರಾತ್ರಿ ಮಳೆಗೆ ಕೊಚ್ಚಿ ಹೋಗಿದೆ ಮರಳಿನ ಚೀಲಗಳು. ಮತ್ತೆ ಕುಸಿಲಿಕ್ಕೆ ಶುರುವಾಗಿದೆ ಹೆದ್ದಾರಿಯ ರಸ್ತೆ. ಮಣ್ಣು ಕುಸಿತದಂತೆ ಪ್ಲಾಸ್ಟಿಕ್ ಕವರ್ ಅನ್ನ ಕಟ್ಟಲಾಗಿತ್ತು. ಮಣ್ಣು ಕುಸಿಯದಂತೆ ಗುತ್ತಿಗೆದಾರರು ಕಟ್ಟಿಸಿದ್ರು. ಆ ರೀತಿಯಾಗಿ ಇನ್ನಷ್ಟು ರಸ್ತೆ ಕುಸಿದ್ರೆ ಕರಾವಳಿಗೆ ಸಂಪರ್ಕ ಬಂದ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೆ. ತಾತ್ಕಾಲಿಕ ರಸ್ತೆ ನಿರ್ಮಾಣಕ್ಕೆ ಅಧಿಕಾರಿಗಳು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆಗುಂಬೆಯ ಘಾಟ್ನಲ್ಲೂ ಕೂಡ ನಿನ್ನೆ ಬೆಟ್ಟ ಕುಸಿದಿದೆ. ಮಣ್ಣು ಹಾಗೂ ರಸ್ತೆ ಮೇಲೆ ಬಿದ್ದ ಮರಗಳ ತೆರವು ಕಾರ್ಯ ನಡೀತಾ ಇದೆ. ಶಿರಾಡಿ ಘಾಟ್ನಲ್ಲೂ ಕೂಡ ಕೆಲ ಕಡೆ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಶಿರಾಡಿ ಘಾಟ್ ಮತ್ತೆ ಚಾರ್ಮಾಡಿ ಘಾಟ್ ಈ ಎರಡೂ ಕಡೆನೂ ಕೂಡ ಗುಡ್ಡ ಕುಸಿತ, ಭೂ ಕುಸಿತ ಸಂಭವಿಸ್ತಾನೆ ಇದೆ. ಮತ್ತು ಒಂದ್ ಕಡೆ ರೋಡ್ಗಳ ಮೇಲೂ ಕೂಡ ಗುಡ್ಡ ಕುಸಿತದ ಮಣ್ಣು ಮರ ಎಲ್ಲ ಬೀಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಸಂಚಾರನೆ ಬಂದ್ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ಬರೀ ಗುಡ್ಡ ಕುಸಿತ ಮಾತ್ರ ಆಗ್ತಾ ಇರುವಂತದ್ದಲ್ಲ, ಭೂ ಕುಸಿತದ ಜೊತೆಗೆ ಆ ರೋಡ್ಗಳು ಕೂಡ ಬಾಯಿ ತರ್ಕೊಂಡು ಕುದ್ದಂತ ಇದಾವೆ. ಸೊ ಹಿಂಗಾಗಿ ಅಲ್ಲಿ ಓಡಾಡುವಂಥದ್ದು ಕಷ್ಟ. ಸೊ ಹೀಗಾಗಿನೇ ಆ ಒಂದು ಮಾರ್ಗ, ಶಿರಾಡಿ ಘಾಟ್ನ ಮಾರ್ಗ ಇದೆಯಲ್ಲ, ಅದು ಸಂಪೂರ್ಣವಾಗಿ ಬಂದ್ ಆಗುವಂತ ಸಾಧ್ಯತೆ ಇದೆ. ಮಳೆ ನಿರಂತರವಾಗಿ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಕರಾವಳಿ ಶಿವಮೊಗ್ಗಕ್ಕೆ ಪರ್ಯಾಯ ಮಾರ್ಗ ಯಾವ್ದ್ಯಾವ್ದಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಏಕೆಂದರೆ ಆ ಕಡೆ ಆ ಭಾಗದಲ್ಲಿ ಪ್ಲ್ಯಾನ್ ಮಾಡ್ತಿರುವಂಥವ್ರಿಗೆ ಗೊತ್ತಿರುತ್ತೆ. ಬಟ್ ದೂರದ ಊರಿಂದ ಆ ಭಾಗದಲ್ಲಿ ಹೋಗಬೇಕು ಅಂದ್ಕೊಂಡಿರುವಂಥವ್ರು ನಿಮ್ಮ ರೂಟನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಆಗುಂಬೆ ಘಾಟ್ ಆಗಿರ್ಬೋದು, ಇನ್ನು ಕೆಲವೊಂದು ಘಾಟ್ಗಳಲ್ಲಿ ಕಂಪ್ಲೀಟ್ ಆಗಿ ಸಂಚಾರ ಬಂದ್ ಆಗ್ತಾ ಇದೆ. ಭೂಕುಸಿತ, ಗುಡ್ಡದ ಮಣ್ಣೆಲ್ಲ ರಸ್ತೆ ಮೇಲೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ, ಮರ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ತೆರವು ಕಾರ್ಯ ಮುಂದುವರೆದಿದೆ. ಆದರೆ ಆ ರೋಡಲ್ಲಿ ಹೋಗುವಂಥದ್ದು ಡೇಂಜರ್ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅಧಿಕಾರಿಗಳು ಆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ಇನ್ನೂ 3 ದಿನ ಮಳೆ ಅಬ್ಬರ ಇರುತ್ತೆ. ಜುಲೈ 14ರವರೆಗೆ ಮುಂದುವರಿಯಲಿದೆ ಮಳೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಾದ್ಯಂತ ಇನ್ನೂ 3 ದಿನ ಮಳೆ ಅಬ್ಬರ ಇರುತ್ತೆ ಅಂತ ಹೇಳಲಾಗಿದೆ. ಅದರಲ್ಲೂ ಸ್ಪೆಷಲಿ ಇಲ್ಲಿ ಮಳೆ ಅಬ್ಬರ ಅಂತ ಬಂದ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಅಂದ್ರೆ ಕೆಲವು ಕಡೆ ಸೋನೆ, ಬಟ್ ಇನ್ ಮೇನ್ ಆಗಿ ಕರಾವಳಿ ಮಲೆನಾಡಿನ ಭಾಗದಲ್ಲಿ ರೆಡ್ ಅಲರ್ಟು, ಆರೆಂಜ್ ಅಲರ್ಟು, ಕೆಲವು ಕಡೆ ಯೆಲ್ಲೋ ಅಲರ್ಟ್ ಎಲ್ಲ ಘೋಷಣೆ ಆಗಿದೆ. ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಇದ್ದಂಥ ಸಂದರ್ಭದಲ್ಲಿ ಧಾರಾಕಾರ ಮಳೆ ಬಂದಿರುತ್ತೆ. ಕರಾವಳಿ ಜಿಲ್ಲೆಗಳಲ್ಲಿ 2 ದಿನ ಇನ್ನೂ ಕೂಡ ರೆಡ್ ಅಲರ್ಟ್ ಇದೆ. ಮುಂದಿನ 48 ಗಂಟೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಇರುವಂಥದ್ದು. ಕರಾವಳಿ ಭಾಗದ ಜಿಲ್ಲೆ ಅಂದರೆ ನಿಮಗೂ ಕೂಡ ಗೊತ್ತಿದೆ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ. ಟೋಟಲ್ ಆಗಿ 5 ಡೇಸ್ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು 3 ದಿನದ ಹಿಂದೆ. 3 ದಿನ ಆಯ್ತು ಈಗ ಆಲ್ರೆಡಿ. ಇನ್ನೂ 2 ದಿನ ರೆಡ್ ಅಲರ್ಟ್ ಇರುತ್ತೆ ಅಲ್ಲಿ. ಮಲೆನಾಡು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮಲೆನಾಡಿನ ಜಿಲ್ಲೆಗಳ ಜೊತೆಗೆ ಇನ್ನು ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಾಗಿರುವಂಥ ಬೆಳಗಾವಿ, ಬೀದರ್, ಧಾರವಾಡ, ಹಾವೇರಿ, ಕಲಬುರಗಿ ಜಿಲ್ಲೆಗಳಿಗೂ ಕೂಡ ಇಂದು ಮತ್ತೆ ನಾಳೆ ಆರೆಂಜ್ ಅಲರ್ಟ್ ಇದೆ. ಅಂದರೆ ಈ ರೀತಿಯಾಗಿ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದ್ರೆ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇದೆ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇರುವಂಥದ್ದು. ಅಂದರೆ ಈ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ವಾ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಅಂದರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲ ಇನ್ನು ಜಿಟಿ ಮಳೆ, ಅವಾಗವಾಗ ಮಳೆ ಬರುತ್ತೆ, ನಿಂತ್ಕೊಳ್ಳುತ್ತೆ, ಇಂಥ ಪರಿಸ್ಥಿತಿ ಇದೆ. ಸೊ ಇದು ಇನ್ನೂ 2-3 ದಿನಗಳ ಕಾಲ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಜೊಯ್ಡಾದ ಅಣಶಿ ಘಟ್ಟದಲ್ಲಿ ಮತ್ತೆ ಭೂಕುಸಿತ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕು 2 ವಾರಗಳಲ್ಲಿ 3ನೇ ಬಾರಿಗೆ ಅಣಶಿ ಘಟ್ಟದಲ್ಲಿ ಭೂಕುಸಿತ ಸಂಭವಿಸ್ತಾ ಇರುವಂಥದ್ದು. ಜೊಯ್ಡಾದ ಅಣಶಿ ಘಟ್ಟ ಈ ಹಿಂದೆನೂ ಕೂಡ 2 ಬಾರಿ ಭೂಕುಸಿತ ಆಗಿತ್ತು. ಈಗ 3ನೇ ಬಾರಿಗೆ ಅಲ್ಲಿ ಭೂಕುಸಿತ ಆಗ್ತದೆ. 2 ವಾರಗಳಲ್ಲಿ 3ನೇ ಬಾರಿಗೆ ಅಣಶಿ ಘಟ್ಟದಲ್ಲಿ ಭೂಕುಸಿತ ಸಂಭವಿಸಿರುವಂಥದ್ದು. ರಸ್ತೆಯ ಮೇಲೆ ಬಿದ್ದಿರುವಂಥದ್ದು ಮರ, ಕಲ್ಲು, ಮಣ್ಣು. ವಾಹನ ಸಂಚಾರ ಬಂದ್ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ದಿನೇ ದಿನೇ ಆತಂಕಕಾರಿ ಆಗ್ತಾ ಇದೆ ಅಣಶಿ ಘಟ್ಟ. ಅಲ್ಲಿ ಭೂಕುಸಿತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಳೆಯಿಂದಾಗಿ ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ.
ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇರುವಂಥದ್ದು. ನಿಮಗೆ ಕೆಲವೊಂದು ದೃಶ್ಯಾವಳಿಗಳು ಬಂದಿದ್ದಾವೆ, ಅದು ನಿಮಗೆ ತೋರಿಸ್ತಾ ಇದ್ವಿ, ಗಮನಿಸ್ಬೋದು ನೀವು. ಆ ರಸ್ತೆ ಮೇಲೆಲ್ಲ ಗುಡ್ಡ ಯಾವ ರೀತಿಯ ಕುಸ್ತಿದೆ, ಬಂಡೆಕಲ್ಲುಗಳು ಕುಸ್ತಿರುವಂಥದ್ದು, ಮರಗಳು ದರಶಾಹಿ ಆಗಿರುವಂಥದ್ದನ್ನ ಗಮನಿಸ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾವಳಿ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉಡುಪಿಯಿಂದ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಉತ್ತರ ಕನ್ನಡದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ದರ್ಶನ್ ನಾಯಕ್, ನಿರಂತರವಾಗಿ ಮಳೆ ಸುರಿತಾನೆ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಸ್ಪೆಷಲಿ ಅಣಶಿಘಟ್ಟ ಆ ಒಂದು ಭಾಗದಲ್ಲಂತೂ ಭೂಕುಸಿತ ಮುಂದುವರೆದಿದೆ. 2 ವಾರಗಳಲ್ಲಿ 3 ಬಾರಿ ಭೂಕುಸಿತ ಆಗಿರುವಂತದ್ದು. ಹೇಗಿದೆ ಪರಿಸ್ಥಿತಿ ಓವರ್ ಆಲ್ ಜಿಲ್ಲೆಯಾದ್ಯಂತ ಈಗ? ಪೃಥ್ವಿ, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮತ್ತು ಮಲೆನಾಡಲ್ಲಿ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ನದಿ ಕೊಳಗಳು ಏನು ತಗ್ಗು ಪ್ರದೇಶಗಳು ತುಂಬಿ ಹರಿತಾ ಇರತಕ್ಕಂಥದ್ದು. ಇದು ಒಂದು ಭಾಗವಾದ್ರೆ ಈಗ ಪ್ರಸ್ತುತವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಅಣಶಿ ಘಟ್ಟದಲ್ಲಿ ಮಣ್ಣು ಕುಸಿದು 2 ಕಡೆಗೆ ಗುಡ್ಡದ ಮಣ್ಣು ಕುಸಿದು ಸಂಚಾರಕ್ಕೆ ಅಸ್ತವ್ಯಸ್ತವಾಗಿರತಕ್ಕಂಥದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮೊಹಿಲನ್ ಅವರು ಈ ಸಂಚಾರವನ್ನ ಸ್ಥಗಿತ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಹಿಂದೆ ಇನ್ನು ರಾತ್ರಿ ಸಂಚಾರವನ್ನ ಇಲ್ಲಿ ಸ್ಥಗಿತ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೆ 2 ಕಡೆಗೆ ಗುಡ್ಡ ಕುಸಿದಿರುವ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಈ ರಾಜ್ಯ ಹೆದ್ದಾರಿ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಏನು ಸದಾಶಿವಗಡ ಮತ್ತು ಲೋಂಡಾ ಅಂದ್ರೆ ಬೆಳಗಾವಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ರಾಜ್ಯ ಹೆದ್ದಾರಿ ಅದು. ಈ ಹೆದ್ದಾರಿಯಲ್ಲಿ 2 ಬಾರಿ ಗುಡ್ಡ ಕುಸಿದಿರತಕ್ಕಂಥದ್ದು. ಅದೇ ರೀತಿ ಏನಪ್ಪಾ ಅಂದ್ರೆ ಕಳೆದ ವರ್ಷ ಅಂದ್ರೆ 2021ರಲ್ಲಿ ಇದೇ ಹೆದ್ದಾರಿಯಲ್ಲಿ ಅಣಶಿಯಲ್ಲಿ 3 ಕಡೆ ಗುಡ್ಡ ಕುಸಿದಿತ್ತು. ಇದರ ಬೆನ್ನಲ್ಲೇ 1.5 ತಿಂಗಳ ಕಾಲ ಇದರ ಸಂಚಾರ ಏನು ಸ್ಥಗಿತ ಮಾಡಲಾಗಿತ್ತು. ಇದರಿಂದ ಏನು ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ತಂಡವನ್ನ ಇಲ್ಲಿಗೆ ಕರೆಸಿ ಅಧ್ಯಯನ ಮಾಡಿಸಿತ್ತು. ಅದರ ಸಂದರ್ಭದಲ್ಲಿ ಅವರ ತಂಡ ಏನು ಅಧ್ಯಯನ ಮಾಡಿ ಇಲ್ಲಿ ಮತ್ತೆ ಗುಡ್ಡ ಕುಸಿಯುವಂತ ಒಂದು ಭೀತಿ ಇದೆ ಎನ್ನುವಂತ ಬಗ್ಗೆ ಎಚ್ಚರಿಕೆಯನ್ನ ನೀಡಿತು. ಈ ಎಚ್ಚರಿಕೆ ಹಿನ್ನೆಲೆಯಲ್ಲೇ ಈ ಬೆನ್ನಲ್ಲೇ ಈ ಬಾರಿ 3 ಬಾರಿ ಗುಡ್ಡ ಕುಸಿದಿರತಕ್ಕಂಥದ್ದು ಒಂದೇ ವಾರದಲ್ಲಿ. ಈಗ ಮತ್ತೆ ಇಲ್ಲಿ ಗುಡ್ಡ ಕುಸಿದೆ. ಈ ಹಿನ್ನೆಲೆಯಲ್ಲಿ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ ಪೃಥ್ವಿ. ಅದೇ ರೀತಿ ಮಳೆಯೂ ಕೂಡ ನಿರಂತರವಾಗಿ ಸುರಿತಾ ಇದೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಪೃಥ್ವಿ. ಓಕೆ ದರ್ಶನ್, ಎಸ್, ಇದು ಉತ್ತರ ಕನ್ನಡ ಜಿಲ್ಲೆಯ ಪರಿಸ್ಥಿತಿ. ಇನ್ನ ಉಡುಪಿಯಲ್ಲಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ಕೂಡ ನೇರ ಸಂಪರ್ಕದಲ್ಲೇ ಇದ್ದಾರೆ. ಪರೀಕ್ಷಿತ್, ಉಡುಪಿಯಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು, ಹೇಗಿದೆ ಪರಿಸ್ಥಿತಿಯಲ್ಲಿ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿ ನಾಳೆ ಕೂಡ ರೆಡ್ ಅಲರ್ಟ್. ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಅದರ ಮಳೆಯಿಂದಾಗಿದ್ದ ಅನಾಹುತಗಳು ಈ ಮೇಲೆ ಬರ್ತಾ ಇದೆ. ಯಾಕಂದ್ರೆ ಸಮುದ್ರ ಕೊರೆತಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ನದಿ ಪಾತ್ರದ ಜನರ ಇನ್ನೂ ಆತಂಕದಲ್ಲಿ, ಯಾಕಂದ್ರೆ ಅಲ್ಲಿ ಕೂಡ ನೆರೆ ಇನ್ನೂ ಸಂಪೂರ್ಣವಾಗಿ ಇಳಿಮುಖ ಆಗಿಲ್ಲ. ಅಲ್ಲಿ ನದಿ ಭಾಗ ಎಲ್ಲಾ ನದಿಗಳು ತುಂಬಿ ಹರಿತಾ ಇದೆ. ಮತ್ತು ಸಮುದ್ರ ಭಾಗದ ಕಡಲು ತುಂಬಾ ಪ್ರಕ್ಷುಬ್ಧವಾಗಿದೆ. ಮತ್ತೆ ಅಲ್ಲಿ ಆ ಭಾಗದ ಮನೆಗಳೆಲ್ಲ ಒಂದು ಸಮುದ್ರ ಪಾಲಾಗುವಂತ ಭೀತಿಯಲ್ಲಿದೆ. ಯಾಕಂದ್ರೆ ಈ ಭಾಗದಲ್ಲಿ ಇರುವಂತ ಅಲೆಗಳು ತುಂಬಾ ಹೊಡಿತಾ ಇದೆ. ಯಾಕಂದ್ರೆ ಬಂಡೆಕಲ್ಲುಗಳೆಲ್ಲ ಈಗಾಗಲೇ ಸಮುದ್ರ ಪಾಲಾಗಿದೆ. ಜೊತೆಗೆ ಎಲ್ಲ ಸುಮಾರು 1000 ತೆಂಗಿನ ಮರಗಳು ಸಮುದ್ರ ಪಾಲಾಗಿರುವಂತದ್ದು. ಹೀಗಾಗಿ ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಇಲ್ಲಿ ಭೇಟಿ ಕೊಟ್ಟು ಜನರ ಒಂದು ಕಷ್ಟವನ್ನು ಆಲಿಸಿದ್ದಾರೆ ಮತ್ತು ಶಾಶ್ವತ ಪರಿಹಾರಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಭಾಗದಲ್ಲಿ ಯಾವುದೇ ಕಾಮಗಾರಿಗಳು ಆಗ್ತಾ ಇಲ್ಲ. ಯಾಕಂದ್ರೆ ಕಾಪು ಭಾಗ ಇರ್ಬೋದು ಮತ್ತು ವೈದ್ಯರ ಭಾಗದಲ್ಲಿ ಕಡಲ ಕೊರತೆ ತುಂಬಾ ಹೆಚ್ಚಾಗ್ತಾ ಇದೆ. ಮಳೆ ಕಮ್ಮಿ ಆದ್ರೂ ಕೂಡ ಅದರ ಪರಿಣಾಮ ಕೂಡ ಇನ್ನು ಈ ಭಾಗದ ಜನರು ತುಂಬಾ ಎದುರಿಸ್ತಾ ಇದ್ದಾರೆ. ಇನ್ನಷ್ಟು ಮಳೆಗಳು ಹೆಚ್ಚಾದ್ರೆ ಇನ್ನಷ್ಟು ಕಡಲ ಕೊರೆತ ಮತ್ತು ಇನ್ನಷ್ಟು ನೆರೆಯ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯಾಡಳಿತಗಳು ಎಲ್ಲರಿಗೂ ತುಂಬಾ ಎಚ್ಚೆತ್ತುಕೊಂಡು ಕಾಮಗಾರಿ ಕೈಗೊಳ್ಳಬೇಕಾಗಿದೆ. ಆದ್ರೂ ಆಗಬೇಕಾದ ಕಾಮಗಾರಿ ಇಲ್ಲಿ ಯಾವುದು ಆ ಮಟ್ಟಕ್ಕೆ ಆಗಿಲ್ಲ. ಹಾಗಾಗಿ ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಈ ಬಗ್ಗೆ ಸೂಚನೆ ಕೊಟ್ಟು ಎಚ್ಚರಿಕೆಯನ್ನು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಪರೀಕ್ಷಿತ್. ಹಾಗೆ ದರ್ಶನ್, ನಿಮ್ಮೆಲ್ಲ ಕಂಪ್ಲೀಟ್ ಅಪ್ಡೇಟ್ಸ್ಗಾಗಿ. ಇದು ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ರಿ. ಇನ್ನು ಮತ್ತೊಂದು ಜಿಲ್ಲೆ ಕರಾವಳಿ ಭಾಗದ್ದು ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡದಲ್ಲೂ ಕೂಡ ಭಾರಿ ಮಳೆ ಸುರಿತಾನೆ ಇದೆ. ಕಡಲ್ ಕೊರೆತ ಬೇರೆ. ಬಟ್ಟಪಾಡಿ ಉಳ್ಳಾಲ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ. ಬಟ್ಟಪಾಡಿ ಕಡಲ ತೀರದಲ್ಲಿ ರಸ್ತೆ ಸಮುದ್ರದ ಪಾಲಾಗಿದೆ. ರಸ್ತೆನೇ ಸಮುದ್ರದ ಪಾಲಾಗ್ಬಿಟ್ಟಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಲ್ಲಿ ಹೆಂಗೆ ಮಳೆ ಬರ್ತಾ ಇದೆ ಅಂತ. ಯಾವ ರೀತಿಯಾಗಿ ನಿರಂತರವಾಗಿ ಮಳೆ ಸುರಿಯೋದು ಒಂದು ಕಡೆ, ನಿರಂತರವಾಗಿ ಮಳೆ ಬಂದೇ ಇಲ್ಲ ಈ ಹಿಂದೆ ಎಲ್ಲ ಅಂತ ಅಂದ್ಕೊಳ್ಬೋದು ನೀವು. ನಿರಂತರವಾಗಿ ಮಳೆ ಬರೋದು ಬೇರೆ, ಆದರೆ ಧಾರಾಕಾರವಾಗಿ ನಿರಂತರವಾಗಿ ಮಳೆ ಬರುವಂಥದ್ದು ಬೇರೆ. ಯಾಕೆಂದರೆ ಎಫೆಕ್ಟು ಡಿಫ್ರೆನ್ಸ್ ಇರುತ್ತೆ ಇಲ್ಲಿ.
ಅಲೆಗಳ ಹೊಡೆತಕ್ಕೆ ಕೊಚ್ಚಿ ಹೋಗಿರುವಂಥದ್ದು ರಸ್ತೆ. ಸಂಪರ್ಕ ಕಡಿತವಾಗಿ ದ್ವೀಪದಂತಾಗಿರುವಂಥದ್ದು ಬಟ್ಟಪಾಡಿ ಗ್ರಾಮ. ರಸ್ತೆ ಇಲ್ಲದೆ ಬಟ್ಟಪಾಡಿ ಗ್ರಾಮಸ್ಥರು ಪರದಾಟವನ್ನ ಮಾಡ್ತಾ ಇದ್ದಾರೆ. ರಸ್ತೆ ಸಂಪರ್ಕ ಇಲ್ಲ, ಅಲ್ಲಿ ರಸ್ತೆ ಸಂಪರ್ಕ ಕಡಿತವಾಗಿರುವಂಥದ್ದು. ಅಲ್ಲಿ ಮತ್ತೊಂದು ಕಡೆ ಸ್ಪಂದಿಸಬೇಕಾಗಿರುವಂಥ ಜನಪ್ರತಿನಿಧಿಗಳು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅಲ್ಲಿರುವಂಥವ್ರನ್ನ ಸ್ಥಳಾಂತರ ಮಾಡಬೇಕು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ರಸ್ತೆ ಸಂಪರ್ಕ ಇಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲಿಂದ ಹೋಗ್ಬಿಟ್ಟು ಅವ್ರ ಸಾಮಗ್ರಿಗಳನ್ನೆಲ್ಲ ತರ್ತಾರೆ. ದಿನನಿತ್ಯದ ಊಟಕ್ಕೂ ಕೂಡ ಪರದಾಟವನ್ನೇ ಮಾಡುವಂಥ ಪರಿಸ್ಥಿತಿ ಅಲ್ಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ಅಲ್ಲಿ ನೋಡ್ಕೊಂಬರೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತದೆ. ಈ ಭಾರೀ ಮಳೆ ಮುಂದಿನ 4-5 ದಿನಗಳ ವಿಸ್ತರಿಸುವಂಥ ಸೂಚನೆಯನ್ನು ಕೂಡ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಒಂದು ಕಡೆ ನದಿಗಳು ಉಕ್ಕಿ ಹರಿತಾ ಇದ್ರೆ, ಇನ್ನೊಂದು ಕಡೆ ಸಮುದ್ರ ಕೂಡ ಅಬ್ಬರಿಸ್ತಾ ಇದೆ. ನಾನೀಗ ಮಂಗಳೂರಿನ ಉಳ್ಳಾಲದ ಬಟ್ಟಪ್ಪಾಡಿ ಕಡಲ ಕಿನಾರೆಯಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ರಸ್ತೆ ಸಂಪೂರ್ಣವಾಗಿ ನಾಮಾವಶೇಷ ಆಗಿದೆ. ಕಡಲ ಅಬ್ಬರಕ್ಕೆ ರಸ್ತೆ ಆಪೋಷಣಗೊಂಡಿರುವಂಥದ್ದು. ಇದು ಬಟ್ಟಪ್ಪಾಡಿ ಗ್ರಾಮವನ್ನು ಸಂಪರ್ಕಿಸುವಂಥ ರಸ್ತೆ. ಉಳ್ಳಾಲದಿಂದ ಬಟ್ಟಪ್ಪಾಡಿಗೆ ಇರುವಂತಹ ಏಕೈಕ ರಸ್ತೆ. ಆದರೆ ಕಡಲು ಅಬ್ಬರಿಸಿ ಕಾರಣ, ಕಡಲು ಕೊರೆತ ತೀವ್ರವಾದ ಕಾರಣ ಬಟ್ಟಪ್ಪಾಡಿ ಪ್ರದೇಶಕ್ಕೆ ಹೋಗುವಂತ ರಸ್ತೆ ಸಂಪೂರ್ಣವಾಗಿ ಈಗ ಕಡಲು ಪಾಲಾಗಿರುವಂಥದ್ದು. ಬಟ್ಟಪ್ಪಾಡಿ ಗ್ರಾಮದಲ್ಲಿ ಸುಮಾರು 35 ಕುಟುಂಬಗಳು ವಾಸವಾಗ್ತಾ ಇದೆ. 35 ಮನೆಗಳಿಗೂ ಈಗ ಸಂಚಾರ ಆರಂಭಗೊಂಡಿರುವಂಥದ್ದು. ಯಾಕೆಂದ್ರೆ ಕಡಲು ಮತ್ತಷ್ಟು ಅಬ್ಬರಿಸ್ತಾ ಇದೆ, ಬೊಬ್ಬರಿಯುತ್ತಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಏನೇ ಘಟನೆಗಳು ಸಂಭವಿಸಬಹುದು. ಈ ನಿಟ್ಟಿನಲ್ಲಿ ಇಲ್ಲಿನ ಜಿಲ್ಲಾಡಳಿತ ಆ 35 ಮನೆಗಳ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ಹೋಗಿ ಎಂಬ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆ ಸಂಪೂರ್ಣವಾಗಿ ಈಗ ಹಾಳಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಡಲ ಅಬ್ಬರ ಜಾಸ್ತಿ ಆದರೆ ಇಲ್ಲಿನ 35 ಮನೆಗಳು ಕೂಡ ಸಮುದ್ರ ಪಾಲಾಗುವಂತಹ ಆತಂಕ ಇದೆ. ಹಾಗಾಗಿ ಇಲ್ಲಿಯೇ ಸ್ಥಳೀಯ ಸರ್ಕಾರಿ ಶಾಲೆಯಲ್ಲಿ ಅವರಿಗೆ ಕಾಳಜಿ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ಆದರೆ ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ, ಅಲ್ಲಿ ನಮಗೆ ನೆಲೆಸೋಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಜೋರು ಮಳೆ ಬಂದಂಥ ಸಂದರ್ಭದಲ್ಲಿ ಶಾಲೆಯ ಒಳಗೆ ನೀರು ಬರುತ್ತೆ. ಹಾಗಾಗಿ ತುಂಬಾ ಕಷ್ಟ ಆಗ್ತಾ ಇದೆ ಎಂಬ ಅಳಲನ್ನು ಕೂಡ ಇಲ್ಲಿನ ಸ್ಥಳೀಯರು ತೋರಿಸ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆ ಸಂಪೂರ್ಣವಾಗಿ ಈಗ ಕಡಲು ಪಾಲಾಗಿರುವಂಥದ್ದು. ಇದೇ ರೀತಿಯಾಗಿ ಉಳ್ಳಾಲದ ಕಡಲ ಕಿನಾರೆ ಆಗಿರ್ಬೋದು, ಮತ್ತೊಂದು ಭಾಗ ಆದಂತಹ ಸುರತ್ಕಲ್ನ ಕಡಲ ಕಿನಾರೆ ಆಗಿರ್ಬೋದು, ಎಲ್ಲವೂ ಕೂಡ ಇದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಹಾಗಾಗಿ ಇಲ್ಲಿ ಶಾಶ್ವತವಾಗಿ ಕಡಲ್ ಕೊರೆತವನ್ನು ನಿವಾರಿಸೋಕೆ ಕಾಮಗಾರಿಯನ್ನು ಮಾಡಬೇಕು, ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕೆಂಬ ಮನವಿಯನ್ನು ವರ್ಷದಿಂದ ವರ್ಷಕ್ಕೆ ಇಲ್ಲಿನ ಜನ ಮನವಿಯನ್ನು ಕೊಡ್ತಾನೆ ಇದ್ದಾರೆ. ಆದರೆ ಮನವಿ ಯಾವುದೇ ಕಾರಣಕ್ಕೂ ಇಲ್ಲಿ ಅಧಿಕಾರಿಗಳ ಕೈ ಸೇರಲ್ಲ, ಜನಪ್ರತಿನಿಧಿಗಳ ಕೈ ಸೇರಲ್ಲ. ಕೇವಲ ಭರವಸೆಯ ಮಾತುಗಳು ಮಾತ್ರ ಅವರಿಂದ ಹೊರಬರ್ತಿದೆ ಎಂಬ ಆಕ್ರೋಶ ಕೂಡ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಕಡಲು ಬಹಳಷ್ಟು ಪ್ರಕ್ಷುಬ್ಧವಾಗಿರುವಂಥದ್ದು. ಕಡಲ ತೀರದಲ್ಲಿರುವಂತಹ ಒಂದು ಖಾಸಗಿ ರೆಸಾರ್ಟ್ ಕೂಡ ಈಗ ನಾಶವಾಗುವಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಯಾಕೆಂದರೆ ಕಳೆದ ಒಂದು ವಾರದಿಂದ ಕಡಲು ಸ್ವಲ್ಪ ಮಟ್ಟಿನ ಶಾಂತವಾಗಿತ್ತು ಮತ್ತು ಕಡಲ ಅಬ್ಬರ ಕೂಡ ಇಷ್ಟರ ಮಟ್ಟಿಗೆ ಇರಲಿಲ್ಲ. ಆದರೆ ಈಗ ಕಡಲು ಸಂಪೂರ್ಣವಾಗಿ ಪ್ರಕ್ಷುಬ್ಧವಾಗಿದೆ. ಯಾಕೆಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ನದಿಗಳ ನೀರು ಕಡಲು ಸೇರ್ತಾ ಇದೆ. ಕಳೆದ ಒಂದು ವಾರದಿಂದ ಕಡಲ ಅಬ್ಬರವು ಕೂಡ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕಡಲ ತೀರದ ಜನರು ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಭಾಗಕ್ಕೂ ಕೂಡ ಸ್ವಲ್ಪ ಗಮನವನ್ನು ಹರಿಸಬೇಕೆಂಬ ಮನವಿಯನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಇನ್ನು ಚಿಕ್ಕಮಗಳೂರಿನಲ್ಲಿ ಮತ್ತೆ ಆರಂಭವಾಗಿರುವಂಥದ್ದು ವರ್ಣನ ಆರ್ಭಟ. ಮಳೆ ಆರ್ಭಟಕ್ಕೆ ಕೊಚ್ಚಿ ಹೋಗಿದೆ ಕಾಫಿ ತೋಟ. ಚಿಕ್ಕಮಗಳೂರು ತಾಲೂಕಿನ ಕಸ್ಕೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಚಿಕ್ಕಮಗಳೂರಲ್ಲೂ ಕೂಡ ಎಡೆ ಬಿಡದೆ ಮಳೆ ಸುರಿತಾನೆ ಇದೆ. ಸ್ವಲ್ಪ ಬ್ರೇಕ್ ಕೊಡುತ್ತೆ, ಮತ್ತಲ್ಲೇ ಶುರು ಹಚ್ಕೊಳ್ಳುತ್ತೆ ಮಳೆ. ನಿರಂತರವಾಗಿ ಮಳೆ ಸುರಿತಾನೆ ಇರುವಂಥದ್ದು. ಚಿಕ್ಕಮಗಳೂರು ತಾಲೂಕಿನ ಕಸ್ಕೆ ಗ್ರಾಮದಲ್ಲಿ ಕಾಫಿ ತೋಟನೇ ಕೊಚ್ಕೊಂಡು ಹೋಗಿದೆ. ಧರ್ಮೇಗೌಡರ ಸುಮಾರು 2,000 ಕಾಫಿ ಗಿಡ ನಾಶ ಆಗಿದೆ. ಸುಮಾರು 300 ಮೀಟರ್ ಕೊಚ್ಚಿ ಹೋಗಿರುವಂಥದ್ದು ಕಾಫಿ ಬೆಳೆ. ತೋಟದಲ್ಲಿ ಗುಡ್ಡ ಕುಸಿದು ಕಾಫಿ ಗಿಡ ನಷ್ಟ ಆಗಿರುವಂಥದ್ದು. ಗುಡ್ಡ ಕುಸಿತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಹಂಗೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಕಾಫಿ ಗಿಡಗಳು. ಚಿಕ್ಕಮಗಳೂರು ತಾಲೂಕಿನ ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಮಟ್ಟಿ ಗ್ರಾಮ, ಅಲ್ಲಿ ಧರ್ಮೇಗೌಡರಿಗೆ ಸೇರಿದಂತೆ 2,000 ಕಾಫಿ ಗಿಡಗಳು ಕೊಚ್ಕೊಂಡು ಹೋಗಿದ್ದಾವೆ. ನಿಮಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ನೀವು. ಚಿಕ್ಕಮಗಳೂರು ತಾಲೂಕಿನ ಕಸ್ಕೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ, ಅದು ಕೊಚ್ಕೊಂಡು ಹೋಗಿದೆ. ಒಂದು ತೋಟದ ಮಾಲೀಕರು ಹಾಗೆ ಅಲ್ಲಿ ವರ್ಕ್ ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಸುಮಾರು 2,000ಕ್ಕೂ ಹೆಚ್ಚಿನ ಕಾಫಿ ಗಿಡಗಳು ಕೊಚ್ಕೊಂಡು ಬಂದಿರುವಂಥದ್ದು ಕೆಳಗಡೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೋಡ್ಕೊಂಬೇಡ.
ಚಿಕ್ಕಮಗಳೂರಿನ ಮಲ್ನಾಡು ಭಾಗದಲ್ಲಿ ಬಿಟ್ಟು ಬಿಡದೆ ಸುರಿತಿರುವ ವರುಣದೇವನ ಆರ್ಭಟಕ್ಕೆ ಮಲ್ನಾಡಿಗರು ಒಂದು ರೀತಿಯಲ್ಲಿ ಕಂಗಾಲಾಗಿರುವಂಥದ್ದು. ಈಗಾಗಲೇ ಅಲ್ಲಲ್ಲಿ ರಸ್ತೆ ಕುಸಿತ ಆಗ್ತಿರುವಂಥದ್ದು, ಭೂಕುಸಿತಗಳು ಕೂಡ ಉಂಟಾಗ್ತಿರುವಂಥದ್ದು. ಆದರೆ ನಿನ್ನೆ ಸುರಿದಂಥ ಭಾರಿ ಮಳೆಗೆ ಚಿಕ್ಕಮಗಳೂರು ತಾಲೂಕಿನ ಕಸ್ಕೆ ಗ್ರಾಮದಲ್ಲಿ ಜಲಸ್ಫೋಟ ಉಂಟಾಗಿರುವಂಥದ್ದು. ಹಾಗಾಗಿ 2 ಎಕರೆಗೂ ಅಧಿಕ ಕಾಫಿ ತೋಟ ಸಂಪೂರ್ಣ ನಾಶ ಆಗಿರುವಂಥದ್ದು. ನಾವೀಗ ಆ ಪ್ರದೇಶದಲ್ಲಿ ಇದ್ದೀವಿ, ನೋಡ್ತಾ ಇರ್ಬೋದು. ಇದು ಚಿಕ್ಕಮಗಳೂರು ತಾಲೂಕಿನ ಕಸ್ಕೆ ಗ್ರಾಮದ ಒಂದು ದೃಶ್ಯಾವಳಿ ಇದಾಗಿರುವಂಥದ್ದು. ಏನು ನಿರಂತರವಾಗಿ ಕಳೆದ ವಾರದಿಂದಲೂ ಕೂಡ ಬಿಟ್ಟು ಬಿಡದೆ ವರುಣದೇವ ಸುರಿತಿರುವಂಥದ್ದು. ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಜಲಸ್ಫೋಟವೇ ಉಂಟಾಗಿರುವಂಥದ್ದು. ಯಾವುದೇ ರೀತಿಯ ಹಳ್ಳಗಳು ಕೂಡ ಇಲ್ಲಿ ಇರಲಿಲ್ಲ. ಆದರೆ ಏಕಾಏಕಿ ಮಳೆ ಅತಿ ಹೆಚ್ಚು ಜಾಸ್ತಿ ಆದ ಪ್ರಮಾಣವಾಗಿ ಹಿನ್ನೆಲೆಯಲ್ಲಿ ಇಲ್ಲಿ ಜಲಸ್ಫೋಟ ಉಂಟಾಗಿರೋದನ್ನು ನೋಡ್ಬೋದು. ಯಾವ ರೀತಿ ಗುಡ್ಡ ಕುಸಿತಾಗಿದೆ ಅನ್ನೋದು ಕೂಡ ನೀವು ನೋಡ್ಬೋದಾಗಿದೆ. ಬೃಹದಾಕಾರದ ಬಂಡೆಗಳು ಕೂಡ ಮೇಲಿಂದ ಇಲ್ಲಿಗೆ ಬಂದಿರುವಂಥದ್ದು. ಹಾಗಾಗಿ ಏನು ಅಕ್ಕಪಕ್ಕದಲ್ಲಿದ್ದಂಥ ಸುಮಾರು ಮೇಲೆ ಒಂದು 500 ಮೀಟರ್ 1000 ಮೀಟರ್ ವರೆಗೂ ಕೂಡ ಈ ರೀತಿ ಕುಸಿದುಕೊಂಡು ಇಲ್ಲಿ ಬಂದಿರುವಂಥದ್ದು. ಹಾಗಾಗಿ ಬಂಡೆಕಲ್ಲುಗಳು ಮೇಲಿಂದ ಕೆಳಗೆ ಬಂದಿರುವಂಥದ್ದು. ಬೃಹದಾಕಾರದ ಮರಗಳು ಕೂಡ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿರುವಂಥದ್ದು. ಜೊತೆಗೆ ಅಕ್ಕಪಕ್ಕ ಇದ್ದಂತಹ ಕಾಫಿ ಗಿಡಗಳು ಕೂಡ ನೆಲ ಸಮವಾಗಿರುವಂಥದ್ದು. ಇಲ್ಲಿ ನೋಡೋದಾದ್ರೆ ಕಾಫಿ ಗಿಡಗಳು ಕೂಡ ಈ ಜಾಗದಲ್ಲಿ ನೀವು ನೋಡಬಹುದಾಗಿದೆ. ಇದರಿಂದ ಒಂದು ರೀತಿಯಲ್ಲಿ ಕಾಫಿ ಬೆಳೆಗಾರರು ಕೂಡ ಕಂಗಾಲಾಗಿದ್ದಾರೆ. ಈ ತೋಟದ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಧರ್ಮಗೌಡರು ಅಂತ. ಈಗ ಸರಿ ಈ ಥರ ಜಲಸ್ಫೋಟ ಆಗಿದೆ. ಇದಕ್ಕಿಂತ ಜಾಸ್ತಿ ಬಂದಿದೆ, ಏನೂ ಆಗಿರಲ್ಲ. ಇದೇನು ಜಾಸ್ತಿ ಅಲ್ಲ ಇದು ಮಳೆ ಈ ಟೈಮಿಗೆ. ಆದರೆ ಈ ಸಾರಿ ಆ ಥರ ಆಗಿದೆ. ಹೆಚ್ಚು ಕಡಿಮೆ ಟೋಟಲಿ 2000 ಮೇಲೆ ಹೋಗಿದೆ ಸರ್ ಈ ಕಾಫಿ ಗಿಡ ಫುಲ್. ಇದಿಷ್ಟು ಕಾಫಿ ತೋಟದ ಮಾಲೀಕರ ಧರ್ಮಗೌಡರು ಮಾತಾಗಿರುವಂಥದ್ದು. ಹಾಗಾಗಿ ಏನು ಇಲ್ಲಿ ಸಾಕಷ್ಟು ಹಾನಿ ಉಂಟಾಗಿರುವಂಥದ್ದು. ಸೂಕ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಿದ್ರೆ ಮಾತ್ರ ನಾವು ಬದುಕಬಹುದು, ಇಲ್ಲಾಂದ್ರೆ ನಮಗೆ ಬದುಕು ದುಸ್ತರ ಆಗಲಿದೆ ಅನ್ನೋ ಮಾತುಗಳನ್ನ ಇಲ್ಲಿನ ಕಾಫಿ ತೋಟದ ಮಾಲೀಕರು ಹೇಳ್ತಿದ್ದಾರೆ. ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಧಿಕ ಮಳೆ ಆಗ್ತಾ ಇರುವಂಥದ್ದು. ಕೆಆರ್ಎಸ್ ಕಬಿನಿ ಜಲಾಶಯಗಳ ಹೊರ ಹರಿವು ಹೆಚ್ಚಳವಾಗಿದೆ. ಟಿ ನರಸೀಪುರ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಕೂಡ ಉಂಟಾಗಿರುವಂಥದ್ದು. ಕಾವೇರಿ ಜಲಾನಯನ ಪ್ರದೇಶದ ಭಾಗದಲ್ಲಿ ಅಧಿಕ ಮಳೆ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಆ ಭಾಗದಲ್ಲಿ ಆತಂಕ ಮನೆ ಮಾಡಿದೆ. ಕೆಆರ್ಎಸ್ ಕಬಿನಿ ಜಲಾಶಯಗಳ ಹೊರಹರಿವು ಕೂಡ ಹೆಚ್ಚಳ ಆಗಿದೆ. ಟಿ ನರಸೀಪುರ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಇರುವಂಥದ್ದು. ಕೊಡಗು ಜಿಲ್ಲೆಯ ಹಲವೆಡೆ ಪ್ರವಾಹದ ಸ್ಥಿತಿ ಉಂಟಾಗಿದೆ. ಜಿಲ್ಲೆಯ ಕೆಲ ಗ್ರಾಮಗಳ ಸಂಪರ್ಕವೇ ಕಡಿತ ಆಗಿದೆ. ಉಸ್ತುವಾರಿ ಸಚಿವರ ಸುಳಿವೇ ಇಲ್ಲ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಕಳೆದ ಬಾರಿ ಹೋಗಿದ್ದು ಕೊಡಗು ಜಿಲ್ಲೆಗೆ ಅಂದ್ರೆ ಜೂನ್ 27ನೇ ತಾರೀಕು. ಕಳೆದ 10 ದಿನದಿಂದಲೂ ಕೂಡ ಕೊಡಗಿನಲ್ಲಿ ಕಂಪ್ಲೀಟ್ ಆಗಿ ಜಲಪ್ರಳಯದ ರೀತಿ ಇದೆ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲೂ ಕೂಡ ಬಿಸಿ ನಾಗೇಶ್ ಅವರು ಕೊಡಗಿನಲ್ಲಿ ಏನಾಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಆ ಕೊಡಗು ಜಿಲ್ಲೆಗೆ ಕಾಲಿಟ್ಟಿದೆ. ಇಂಥ ಸಚಿವರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಇಂಥ ಸಚಿವರುಗಳನ್ನು ಜಿಲ್ಲಾ ಉಸ್ತುವಾರಿಗಳನ್ನಾಗಿ ಮಾಡಲಾಗಿದೆ. ಅವ್ರಿಗೆ ಮಾಡೋಕ್ಕಾಗಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾಕೆ ನಿಯೋಜನೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಸಾಕಷ್ಟು ಜನ ಇದ್ದಾರೆ ಇಂಟ್ರೆಸ್ಟ್ ಇರುವಂಥವ್ರು. ಆ ಭಾಗದವ್ರಿಗೆ ಅದಕ್ಕೆ ಸಿಟ್ಟು. ಇಲ್ಲಿರೋರ್ನಂತೂ ಮಾಡಲ್ಲ ನೀವು, ಬೇರೆಯವ್ರನ್ನ ಅಟ್ಲೀಸ್ಟ್ ಇಂಟ್ರೆಸ್ಟ್ ಇರುವಂಥವ್ರನ್ನಾದ್ರೂ ಮಾಡಿ, ಜವಾಬ್ದಾರಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಡಿಕೇರಿ ಭಾಗದಲ್ಲಿ ಅಬ್ಬರಿಸ್ತಾ ಇರುವಂಥದ್ದು ಮಳೆ. ಕಾವೇರಿ ನದಿ ಮುಳುಗಡೆ ಭೀತಿಯಲ್ಲಿ ಕುಶಾಲನಗರದ ಸಾಯಿ ಬಡಾವಣೆಯ ಜನ. ಆ ಬಡಾವಣೆ ಸಮೀಪವೇ ಉಕ್ಕಿ ಹರಿತಾ ಇರುವಂಥದ್ದು. ನೀರು ಹೋಗ್ತಾನೇ ಇದೆ, ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಸೊ ಹೀಗಾಗಿ ಮುಳುಗಡೆ ಭೀತಿಯಲ್ಲಿದ್ದಾರೆ ಕುಶಾಲನಗರದ ಸಾಯಿ ಬಡಾವಣೆಯ. ಆ ಬಡಾವಣೆಯಿಂದ 100 ಮೀಟರ್ ಅಂತರದಲ್ಲೇ ಇರುವಂಥದ್ದು ಕಾವೇರಿ ನದಿ. ಮಳೆ ಹೆಚ್ಚಾದಲ್ಲಿ ಬಡಾವಣೆ ಮುಳುಗಡೆ ಆಗುವಂಥ ಭೀತಿ ಇದೆ. ಈಗಾಗಲೇ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಈ 2 ಕುಟುಂಬದವರು. 2018-19ರಲ್ಲಿ ಇಡೀ ಬಡಾವಣೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಆಗಲೇ ಮನೆ ಖಾಲಿ ಮಾಡುವಂತೆ ಸೂಚಿಸಿದ್ರು ಜಿಲ್ಲಾಡಳಿತದವರು. ಕೆಲವೊಂದು ಸಲ ಜನರದ್ದು ತಪ್ಪಿರುತ್ತೆ. ಏಕೆಂದರೆ ಆ ಒಂದು ಕಾವೇರಿ ನದಿ ದಡದಲ್ಲಿ ಮನೆಗಳನ್ನು ಕಟ್ಕೊಳ್ಳುವಂಥದ್ದು ಇದೆಯಲ್ಲ, ಅತಿ ಹೆಚ್ಚಿನದಾಗಿ ಪ್ರವಾಹದ ಪರಿಸ್ಥಿತಿ ಉಂಟಾದಂತಹ ಸಂದರ್ಭದಲ್ಲಿ ಅದು ಮುಳುಗಡೆಯ ಭೀತಿಯನ್ನು ಎದುರಿಸುತ್ತೆ. ಕೆಲವೊಂದ್ಸರಿ ಸರ್ಕಾರ ಎಲ್ಲವನ್ನೂ ಕೂಡ ಮಾಡಬೇಕು ಅಂದರೆ ಆಗೋದಿಲ್ಲ. ಯಾಕೆಂದರೆ ಇಂಥ ಪರಿಸ್ಥಿತಿಯಲ್ಲಿ ಪ್ರಕೃತಿ ವಿಕೋಪ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ನಾವುಗಳು ಮಾಡ್ಕೊಳ್ಳುವಂಥ ತಪ್ಪನ್ನು ನಾವೇ ಪ್ರಾಯಶ್ಚಿತ್ತ ಅನುಭವಿಸ್ಬೇಕು ಅಷ್ಟೇ. ಹಂಗಿದೆ ಈ ಒಂದು ಬಡಾವಣೆಯ ಪರಿಸ್ಥಿತಿ. ಸೊ ಹೀಗಾಗಿ ಈಗ ಕಾವೇರಿ ಒಂದು ಜಲಾನಯನ ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ಮಳೆ ಸುರಿತಾ ಇದೆ ಅಲ್ವಾ. ಸೊ ಇದೊಂದು 100 ಮೀಟರ್ ಅಷ್ಟೇ ದೂರ ಇರೋದು ಸಾಯಿ ಬಡಾವಣೆ ಅಂತ ಕುಶಾಲನಗರದಲ್ಲಿರುವಂಥದ್ದು. ಅಲ್ಲಿ ಈಗ ಆಲ್ರೆಡಿ ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಾ ಇದೆ. ಅಂದರೆ ಹೆಚ್ಚಿನದಾಗಿ ಹೊರಹರಿವೆಲ್ಲ ಬರ್ತಾ ಇದೆಯಲ್ಲ, ಕಾವೇರಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆಯಲ್ಲ ಆ ಭಾಗದಲ್ಲಿ, ನಿಧಾನಗತಿಯಲ್ಲಿ ಆ ಬಡಾವಣೆ ಹತ್ರ ಬರ್ತಾ ಇರುವಂಥದ್ದು ನೀರು. ಸೊ ಹೀಗಾಗಿ ಕೆಲವರು ಈಗ ಆಲ್ರೆಡಿ ಮನೆಯನ್ನು ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ.
ಸಾಕಷ್ಟು ಮನೆಗಳಲ್ಲಿರುವಂಥದ್ದು. 2018-19 ಕೂಡ ಈ ಸಾಯಿ ಬಡಾವಣೆ ಮುಳುಗಡೆ ಆಗಿತ್ತು. ನಮ್ಮ ಮೈಸೂರು ಮತ್ತೆ ಮಡಿಕೇರಿಯಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಸೂರಿಂದ ನಮ್ಮ ಪ್ರತಿನಿಧಿ ದಿವೇಶ್, ಹಾಗೆ ಕೊಡಗು ಜಿಲ್ಲೆಯಿಂದ ನಮ್ಮ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಕೊಡಗಿಗೆ ಹೋಗ್ಬಿಡೋಣ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ರವಿ, ಕೊಡಗಿನಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಸಾಕಷ್ಟು ಗ್ರಾಮಗಳ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಮುಳುಗಡೆ ಆಗಿರುವಂತ ಹಿನ್ನೆಲೆಯಲ್ಲಿ ಸಂಪರ್ಕನೂ ಕೂಡ ಕಟ್ಟಾಗಿರುವಂತದ್ದು. ಹೇಗಿದೆ ಪರಿಸ್ಥಿತಿ? ಮತ್ತು ಒಂದ್ ಕಡೆ ನೋಡಿದ್ರೆ ಬೇಜವಾಬ್ದಾರಿ ಸಚಿವರನ್ನ ಅಲ್ಲಿ ನಿಯೋಜನೆ ಮಾಡಿರುವಂತದ್ದು, BC ನಾಗೇಶ್ ಅವರನ್ನ. ಪೃಥ್ವಿರಾಜ್, ಏನು ಕಳೆದ 4 ದಿನಗಳಿಂದ ಕೊಡಗಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಪರಿಣಾಮವಾಗಿ ಕಾವೇರಿ ನದಿ, ಮತ್ತೊಂದ್ ಕಡೆ ಪಯೇಶ್ವಿನಿ, ಇನ್ನೊಂದ್ ಕಡೆ ಮುಕ್ಕೋಡ್ಲು ಹೊಳೆಗಳು ಭಾರಿ ಪ್ರಮಾಣದಲ್ಲಿ ತುಂಬಿ ಹರಿತಾ ಇದಾವೆ. ಸಾಕಷ್ಟು ಪ್ರದೇಶಗಳಲ್ಲಿ ಸಂಪರ್ಕಗಳು ಕಡಿತ ಆಗ್ತಾ ಇದೆ. ಮತ್ತೆ ಕೆಲವು ಕಡೆಗಳಲ್ಲಿ ಭೂಕುಸಿತನೂ ಕೂಡ ಆಗ್ತಾ ಇದೆ. ನಾವೀಗಾಗ್ಲೇ ನೋಡ್ತಾ ಇದ್ವಿ, ಕುಶಾಲನಗರದ ಸಾಯಿ ಬಡಾವಣೆ ಏನಿದೆ, ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ, ಶೈಲಜಾ ಬಡಾವಣೆ, ಆ ಬಡಾವಣೆಗಳಲ್ಲೂ ಕೂಡ ಒಂದ್ ರೀತಿಯ ಪ್ರವಾಹದ ಭೀತಿ ಎದುರಾಗಿರುವಂತದ್ದು. 2018ರಿಂದ ನಿರಂತರವಾಗಿ 2 ವರ್ಷಗಳ ಕಾಲ ಆ ಪ್ರದೇಶಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದ್ವು. ಆ ನಂತರನೂ ಕೂಡ ಮತ್ತೆ ಯಾವಾಗೆಲ್ಲ ಮಳೆ ಈ ರೀತಿ ತೀವ್ರ ಪ್ರಮಾಣದಲ್ಲಿ ಸುರಿಯುತ್ತೋ ಆ ಸಂದರ್ಭಗಳೆಲ್ಲವೂ ಕೂಡ ಅಲ್ಲಿ ಇದೇ ರೀತಿಯ ಪ್ರವಾಹದ ಭೀತಿ ಎದುರಾಗುತ್ತೆ. ಈ ವರ್ಷನೂ ಕೂಡ ಈಗಾಗಲೇ ಸಾಕಷ್ಟು ಮಳೆ ಸುರಿದಿರೋದ್ರಿಂದ ಈಗಾಗಲೇ ಏನು ಸಾಯಿ ಬಡಾವಣೆ ಇದೆ, ಸಾಯಿ ಬಡಾವಣೆಯಲ್ಲಿ ಪ್ರವಾಹದ ಆತಂಕ ಎದುರಾಗಿರುವಂತದ್ದು. ಈಗಾಗಲೇ ಅಲ್ಲಿಯ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿನೂ ಕೂಡ ಅಲ್ಲಿಯ ಜನರಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿ ಇಲ್ಲಿಂದ ಖಾಲಿ ಮಾಡಿ ಅನ್ನಂತಹ ಸೂಚನೆಯನ್ನ ಕೊಟ್ಟಿದೆ. ಕೆಲವು ಕುಟುಂಬಗಳು ಕೂಡ ಈಗಾಗಲೇ ಅಲ್ಲಿಂದ ಮನೆಗಳನ್ನ ಖಾಲಿ ಮಾಡಿಕೊಂಡು ತಮ್ಮ ಎಲ್ಲ ಸಾಮಾನ್ಯ ಸರಂಜಾಮಗಳನ್ನ ತುಂಬಿಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಸೊ ಅದರ ನಡುವೆನೂ ಕೂಡ ಕೆಲವರು ಅಲ್ಲೇ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದ್ರೆ ಈಗೇನು ಆ ಸ್ಥಿತಿ ಇದೆ, ಆ ಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಸಂಬಂಧಪಟ್ಟಾಗೆ ಏನು ಉಸ್ತುವಾರಿ ಸಚಿವರು ಬರ್ಬೇಕಾಗಿತ್ತು. ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ನಿನ್ನೆ ಕೂಡ ಪಯೇಶ್ವಿನಿ ನದಿ ಉಕ್ಕಿ ಹರಿದು ಅಲ್ಲಿ 6 ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದು. ಅಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಕೂಡ ಉಸ್ತುವಾರಿ ಸಚಿವರು ಇತ್ತ ಬರ್ಲಿಲ್ಲ ಅನ್ನೋದು. ಅದರ ಬಗ್ಗೆ ಬೆಳಗ್ಗೆ ಕೂಡ ನ್ಯೂಸ್ 18 ಗಮನವನ್ನ ಸೆಳೆದಿತ್ತು. ಈಗ ಮಧ್ಯಾಹ್ನ 3:30 ನಂತರ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಭೇಟಿ ಕೊಡ್ತಾರೆ ಅನ್ನಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಂದ್ರೆ ಯಾವಾಗ ನ್ಯೂಸ್ 18 ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತೋ, ನ್ಯೂಸ್ ಉಸ್ತುವಾರಿ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ಸಾಧ್ಯ ಆಯ್ತು. ಆ ನಂತರ ಉಸ್ತುವಾರಿ ಸಚಿವರು ಕೂಡ ಒಂದಷ್ಟು ಅಲರ್ಟ್ ಆಗಿ ಜಿಲ್ಲೆಗೆ ಆಗಮಿಸಿದ್ದಾರೆ ಅನ್ನೋಂಥದ್ದು ಸದ್ಯಕ್ಕೆ ಮಾಹಿತಿ ಸಿಗ್ತಿರೋಂಥದ್ದು. ಪೃಥ್ವಿರಾಜ್. ಓಕೆ ರವಿ, ಇದು ಕೊಡಗು ಜಿಲ್ಲೆಯ ಪರಿಸ್ಥಿತಿ. ಮೈಸೂರಲ್ಲಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿವೇಶ್ ಕೂಡ ನೇರ ಸಂಪರ್ಕದಲ್ಲೇ ಇದ್ದಾರೆ. ದಿವೇಶ್, ಮೈಸೂರಿನ ಕೆಲವು ಭಾಗಗಳಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇರುವಂತ ಹಿನ್ನೆಲೆ ಒಂದ್ ಕಡೆ ಆದ್ರೆ, ಈಗ ನಿರಂತರವಾಗಿ ಕೊಡಗು ಭಾಗದಲ್ಲಿ ಮಳೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಲವು ತಾಲೂಕುಗಳಲ್ಲಿ ಕೂಡ ಅದು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಅಪಾಯ ಮಟ್ಟವನ್ನ ಮೀರಿ ನದಿ ಹರಿತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿಯನ್ನ ನಿಭಾಯಿಸಲಾಗ್ತಾ ಇದೆ? ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಮೈಸೂರಿನಲ್ಲಿ? ಹೌದು ಪೃಥ್ವಿ, ಏನಂತಂದ್ರೆ ಮೈಸೂರು ಭಾಗದಲ್ಲಿ ಕಳೆದ ಒಂದು 12 ದಿನಗಳಿಂದ ಅಧಿಕ ಪ್ರಮಾಣದಲ್ಲಿ ಮಳೆ ಆಗ್ತಿರೋದು. ಏನಂದ್ರೆ ವಾರ್ಷಿಕ ಒಂದು ಮಳೆಯ ಒಂದು ಪ್ರಮಾಣವನ್ನು ತಗೊಂಡ್ರೆ ಈ ಬಾರಿ ಒಂದು ದಾಖಲೆ ಪ್ರಮಾಣದಲ್ಲಿ ಮೈಸೂರು ಜಿಲ್ಲೆಯಾದ್ಯಂತ ಒಂದು ಮಳೆಯಾಗಿದೆ. ಸುಮಾರು 820ಕ್ಕೂ ಹೆಚ್ಚಿನ ಮಿಲಿಮೀಟರ್ ಅಷ್ಟು ಒಂದು ಮಳೆ ಆಗಿರುವಂತದ್ದು. ಹೀಗಾಗಿ ಮೈಸೂರಿನ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಸಂಪೂರ್ಣವಾದ ಮಳೆ ಆಗಿರುವಂತದ್ದು. ಕೇವಲ ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನಿದೆ. KR ನಗರ ತಾಲೂಕಿನಲ್ಲಿ ಸುಮಾರು 112ಕ್ಕೂ ಅಧಿಕ % ಅಷ್ಟು ಒಂದು ಮಿಲಿಮೀಟರ್ ಅಷ್ಟು ಅಧಿಕ ಮಳೆಯಾಗಿದೆ. ಹೀಗಾಗಿ ಒಂದು ಮೈಸೂರು ಜಿಲ್ಲೆಯ ಬಹುತೇಕ ಜಲಾಶಯಗಳು, ಮೈಸೂರಿನಲ್ಲಿ ಸುಮಾರು ಪ್ರಮುಖವಾಗಿ ಒಂದು 3 ಜಲಾಶಯಗಳು ಕಾಣು ಬರುವಂತದ್ದು. ಒಂದು ಕಡೆ ಕಬಿನಿ ಜಲಾಶಯ ಇರಬಹುದು, ಅಥವಾ ನುಗ್ಗು ಜಲಾಶಯ ಇರಬಹುದು, ಅಥವಾ ತಾರಕ ಜಲಾಶಯ ಇರಬಹುದು. ಈ ಒಂದು ಜಲಾಶಯಗಳು ಈಗಾಗಲೇ ಏನಂದ್ರೆ ವೈನಾಡು ಭಾಗದಲ್ಲಿ ಮತ್ತು ಏನು HD ಕೋಟೆ ಸುತ್ತಮುತ್ತಗಳ ಭಾಗಗಳಲ್ಲಿ ಏನು ಅತಿಯಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ಜಲಾಶಯಗಳಲ್ಲೂ ಕೂಡ ಈಗಾಗಲೇ ಬಹುತೇಕ ಭರ್ತಿಯಾಗಿರುವಂತದ್ದು. ಹಾಗಾಗಿ ಈಗಾಗಲೇ ಕಬಿನಿ ನದಿಯಿಂದ ಸುಮಾರು 23,000ಕ್ಕೂ ಅಧಿಕ ಕ್ಯೂಸೆಕ್ಸ್ ಅಷ್ಟು ನೀರನ್ನ ಈಗಾಗಲೇ ನದಿಯಿಂದ ಹೊರಗೆ ಬಿಟ್ಟಿರುವಂತದ್ದು. ಯಾಕೆಂದ್ರೆ ವೈನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ, ಜೊತೆ ಇನ್ಫ್ಲೋ ಹೆಚ್ಚಾಗಿರೋದ್ರಿಂದ ಈಗ ನದಿಯಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಗಡೆ ಬಿಟ್ಟಲಾಗಿದೆ. ಮತ್ತೊಂದು ಕಡೆ ಕಾವೇರಿ ನದಿಯಲ್ಲೂ ಕೂಡ ಸುಮಾರು 50,000ಕ್ಕೂ ಅಧಿಕ ಕ್ಯೂಸೆಸ್ ನೀರನ್ನ ಈಗಾಗಲೇ ಹೊರಗಡೆ ಬಿಟ್ಟಿರೋದ್ರಿಂದ ಎರಡೂ ಕೂಡ ಕಬಿನಿ ನದಿ ಆಗಿರ್ಬೋದು, ತಾರಕ ಜಲಾಶಯ ಆಗಿರ್ಬೋದು ಮತ್ತು ಕಾವೇರಿ ನದಿ ಆಗಿರ್ಬೋದು, ಈ ಎಲ್ಲಾ ನದಿಗಳ ನೀರು ಕೂಡ ಏನು ಮೈಸೂರು ಜಿಲ್ಲೆಯ ಒಂದು ಟಿ ನರಸೀಪುರ ತಾಲೂಕಿನ ಒಂದು ಪ್ರಮುಖ ಒಂದು ಸಂಗಮ ಇದೆ, ಆ ಸಂಗಮದಲ್ಲಿ ಒಂದು ಸಂಗಮ ಆಗ್ತದೆ. ಹಾಗಾಗಿ ಅಲ್ಲಿಂದ ಮುಂದೆ ಹರಿಬೇಕಾದ್ರೆ 2 ನದಿಗಳ ನೀರು ಒಟ್ಟಾಗಿ ಸೇರೋದ್ರಿಂದ ಅಧಿಕ ಪ್ರಮಾಣದಲ್ಲಿ ನೀರು ಸೇರುವಂತದ್ದು. ಹಾಗಾಗಿ ಈ ಭಾಗ
ಭಾಗದಲ್ಲಿ ತಲಕಾಡು ಹುಡುಕುತ್ತಾರೆ ಹಾಗೂ ಏನು ನಂಜನಗೂಡಿನ ಕೆಲ ಭಾಗಗಳು ಮತ್ತೆ ನರಸೀಪುರದ ಕೆಲ ಒಂದು ಭಾಗಗಳಿದೆ, ನದಿ ಪಾತ್ರಗಳಿದೆ. ಈ ಭಾಗದಲ್ಲಿ ಪ್ರವಾಹದ ಒಂದು ಭೀತಿ ಕೂಡ ಎದುರಾಗಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಬೇಕಾದಂತ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂತದ್ದು. ಏನಂದ್ರೆ ನಂಜನಗೂಡಾಗಿರ್ಬೋದು ಅಥವಾ ಏನು ನರಸೀಪುರದ ಒಂದು ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು, ಈ ಸುತ್ತಮುತ್ತಲ ಪ್ರದೇಶಗಳಿಂದ ಇಲ್ಲೆಲ್ಲೂ ಕೂಡ ಪ್ರವಾಸಿಗರು ಹೆಚ್ಚಾಗಿ ಬರುವಂತದ್ದು. ಹಾಗಾಗಿ ಅಲ್ಲೆಲ್ಲೂ ಕೂಡ ಈಗ ಪೊಲೀಸರ ಭದ್ರತೆಯನ್ನು ಹಾಕಿರೋದು, ಬ್ಯಾರಿಕೇಡ್ ಗಳನ್ನ ಹಾಕಿ ಅಲ್ಲಿ ಸಾರ್ವಜನಿಕರೊಂದು ಹೆಚ್ಚಾಗಿ ಒಂದು ಅಲ್ಲಿ ಭೇಟಿಯನ್ನು ನೀಡಿದ್ದಾರೆ ಅಂತೇಳಿ ಅಲ್ಲಿ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿರುವಂತದ್ದು. ಜೊತೆಗೆ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಅಧಿಕ ಮಳೆ ಆಗ್ತಿರೋದ್ರಿಂದ ಈಗಾಗಲೇ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಜೊತೆಗೆ ಪೊಲೀಸ್ ಇಲಾಖೆಗೂ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸೂಚನೆ ನೀಡಿರುವಂತದ್ದು. ತುರ್ತು ಕ್ರಮಕ್ಕೆ ಬೇಕಾದ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಈಗ ಅಧಿಕಾರಿಗಳ ಸೂಚನೆಯನ್ನ ನೀಡಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ದಿವೇಶ್ ಹಾಗೆ ರವಿ, ನಿಮ್ಮೆಲ್ಲ ಕಂಪ್ಲೀಟ್ ಅಪ್ಡೇಟ್ಸ್ಗಾಗಿ. ಇದು ಮೈಸೂರು ಮತ್ತು ಕೊಡಗಿನ ಪರಿಸ್ಥಿತಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.